ಓಂ ಗಂ ಗಣಪತೆ ನಮಃ. ವಿಘ್ನಗಳ ವಿನಾಶಕಾಯ ನಮೋ ನಮಃ. ಓಂ ಮುಕ್ತಾಂಬಿಕೆ ವರಪುತ್ರಾಯ ವಿದ್ಮಹೇ ಮುಕ್ತಿಮಠಾಧೀಶಾಯ ಧೀಮಹಿ ತನ್ನೋ ಸಿದ್ಧ ಸೋಮೇಶ್ವರ ಸದ್ಗುರು ಪ್ರಚೋದಯಾತ್. ಶಿವಹಂಸಜಾಯ ವಿದ್ಮಹೇ ಮಹಾಪುರುಷಾಯ ಧೀಮಹಿ ತನ್ನೋ ಶಂಕರಾಚಾರ್ಯ ಪ್ರಚೋದಯಾತ್. ಲಿಂಗೋದ್ಭವಾಯ ವಿದ್ಮಹೇ ಮಹಾಶಿವಹಂಸಜಾಯ ಧೀಮಹಿ ತನ್ನೋ ರೇಣುಕಾಚಾರ್ಯ ಪ್ರಚೋದಯಾತ್. ಓಂ ಕೊಲ್ಲೂರವಾಸನೆ ವಿದ್ಮಹೇ ಮೂಕಾಸುರಮರ್ದಿನಿ ಧೀಮಹಿ ತನ್ನೋ ಮೂಕಾಂಬಿಕಾ ಪ್ರಚೋದಯಾತ್. ಓಂ ಕಾರ್ಯಕ್ರಮದ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಬೆನ್ನೆಲುಬಾದ ರೈತ ಬಾಂಧವರಿಗೂ ಹಾಗೂ ಹಗಲಿರುಳೆನ್ನದೆ ಬಂಧು ಬಾಂಧವರನ್ನು ಮಡದಿ ಮಕ್ಕಳನ್ನು ತೊರೆದು ನಮ್ಮ ನಿಮ್ಮೆಲ್ಲರನ್ನು ರಕ್ಷಿಸುತ್ತಿರುವ ಸೈನಿಕ ಬಾಂಧವರಿಗೂ ಅವರ ಕುಟುಂಬ ವರ್ಗದವರಿಗೂ ರೈತ ಬಾಂಧವರಿಗೂ ಜಗನ್ಮಾತೆ ಕೃಪಾಕಟಾಕ್ಷ ಸದಾ ಅವರನ್ನು ಸಂತೋಷವಾಗಿಡಲಂತೆ ಹೇಳುತ್ತಾ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇಲ್ಲಿಯವರೆಗೂ ಪಿತೃಪಕ್ಷಗಳು ನಡೆದವು. ಅಂದರೆ ನಿನ್ನೆಯವರೆಗೂ, ಅಂದರೆ ಇವತ್ತು ಬೆಳಿಗ್ಗೆನೂ ಇತ್ತು. ಅಂದರೆ ಅಮಾವಾಸ್ಯೆ ಪಿತೃಪಕ್ಷಗಳು 15 ದಿನಗಳು ಪಿತೃಗಳನ್ನು ಧ್ಯಾನ ಮಾಡುತ್ತಾ ಪಿಂಡದಾನ ತರ್ಪಗಳನ್ನು ಮಾಡುತ್ತಾ ಹಿರಿಯರ ಆಶೀರ್ವಾದಕ್ಕಾಗಿ ಎಲ್ಲರೂ ಶ್ರಮಿಸಿದ್ದೀರಾ. ಹಾಗೆ ಇನ್ನು ಈ ದಿನದಿಂದ ಮಾತೃಪಕ್ಷ ಎಂದು ಹೇಳುತ್ತೇವೆ. ಅಂದರೆ ಯಾಕಪ್ಪ ಪಿತೃಪಕ್ಷ ಹೇಳಿದ್ದನ್ನು ಗುರುಗಳೇನೋ ಮಾತೃಪಕ್ಷ ಹೇಳ್ತಾ ಇದ್ದಾರೆ ಅಂತ. ಹೌದು, ನಮ್ಮನ್ನು ಎತ್ತವಳು, ಒತ್ತವಳು, ಸಂರಕ್ಷಿಸುತ್ತಿರುವವಳು, ಪ್ರಕೃತಿಯಲ್ಲಿರುವವಳು ಎಲ್ಲವೂ ಜಗನ್ಮಾತೆಯಾದ ನಮ್ಮ ಜಗನ್ಮಾತೆ ಆದ ಕಾರಣ ಈಗ ನಾವು ಇದನ್ನು ಮಾತೃಪಕ್ಷ ಅಂದರೂ ತಪ್ಪೇನಾಗೋದಿಲ್ಲ. ಅದಕ್ಕೋಸ್ಕರವಾಗಿ ನೋಡಿ, ಪ್ರತಿ ಅಮಾವಾಸ್ಯೆಗೂ ಒಂದು ಹೆಸರಿದೆ. ಆದರೆ ಪಿತೃಪಕ್ಷದ ಅಮಾವಾಸ್ಯೆಗೆ ಮಾತ್ರ ಮಹಾಲಯ ಅಮಾವಾಸ್ಯೆ ಅಂತ ಹೇಳ್ತೀವಿ. ಅಂದರೆ ಮಹಾಲಯ ಅಮಾವಾಸ್ಯೆ ನಮ್ಮ ಜನ್ಮಕ್ಕೆ ಕಾರಣಕರ್ತರಾದ ತಾಯಿ ತಂದೆಯನ್ನು ಸ್ವರ್ಗಕ್ಕೆ ಸೇರಿಸುವ ಒಂದು ಮಹಾ ಕೆಲಸ ಮಾಡುವ ಒಂದು ದಿನ. ತದನಂತರವೇ ಜಗನ್ಮಾತೆಯ ಅನುಗ್ರಹ. ಅಂದರೆ ನವರಾತ್ರಿಗಳಲ್ಲಿ ಪಟ್ಟಕ್ಕೆ ಕುಳ್ಳಿರಿಸಿ 10ನೇ ದಿವಸ ಅವಳನ್ನು ಮೆರವಣಿಗೆ ಮಾಡಿ ಊರೆಲ್ಲ ಮನೆಗಳ ಮೇಲೆ, ಊರಿನ ಮೇಲೆ ಅವಳ ಆಶೀರ್ವಾದವು ದೃಷ್ಟಿಯು ಕೆಳಗಿ ಆ ಊರಿನಲ್ಲಿರುವ ಎಲ್ಲ ನೆಗೆಟಿವ್ ನಕಾರಾತ್ಮಕ ಶಕ್ತಿಯು ಹೋಗಿ ಸಕಾರಾತ್ಮಕ ಶಕ್ತಿಯು ಬರಲಿ ಅಂತೇಳಿ ವಿಜಯದಶಮಿ ದಿವಸ ಎಲ್ಲರೂ ಅಮ್ಮನನ್ನು ಮೆರವಣಿಗೆ ಮಾಡ್ತಾರೆ. ಹೀಗೆ ಶರನ್ನವರಾತ್ರಿಗಳಲ್ಲಿ ಮೊದಲನೇ ದಿನ ಕ್ರೋಧೀನಾಮ ಸಂವತ್ಸರ, ಆಶ್ವಯುಜ ಮಾಸ, ಶರದೃತು, ದಕ್ಷಿಣಾಯಣ, ಶುಕ್ಲಪಕ್ಷ, ಪಾಡ್ಯ, ಪ್ರಥಮ ತಿಥಿ ಅಂತ ಹೇಳ್ತೇವೆ. ಅಂದರೆ ನಾವು ನೋಡಿ ಏನೋ ಒಂದು ಆಚರಣೆ ಹಿರಿಯರು ಹೇಳಿದ್ದಾರೆ ಅಂತ ನಾವು ಮಾಡ್ಕೊಂಡು ಬರ್ತಾನೆ ಇರ್ತೀವಿ. ಇದರಲ್ಲಿ ಸಣ್ಣದಾಗಿ ಒಂದು ವಿಷಯ ಹೇಳ್ತೇನೆ. ಪಾಡ್ಯದಲ್ಲಿ ಯಾವ ಕೆಲಸವನ್ನು ಮಾಡಬಾರದು ಅಂತ ಹೇಳ್ತಾರೆ. ಆದರೆ ನಮಗೆ ಹೊಸ ವರ್ಷ ಬರುವುದು ಪಾಡ್ಯದಿಂದಲೇ, ಹಾಗೆ ಪಿತೃಪಕ್ಷ ಪ್ರಾರಂಭವಾಗುವುದು ಪಾಡ್ಯದಿಂದಲೇ, ಹಾಗೆ ಮಾತೃಪಕ್ಷವಾದ ಶರನ್ನವರಾತ್ರಿಗಳು ಶುರುವಾಗುವುದು ಪಾಡ್ಯದಿಂದಲೇ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟುವುದು, ಹಿರಿಯರು ಹೇಳಿರುವುದು ಎಲ್ಲವೂ ನಿಜವಾಗುತ್ತಲೇ ಇದೆ. ಆದರೆ ನಾವು ಅದನ್ನು ಸಂರಕ್ಷಿಸುತ್ತಾ ಮೂಢನಂಬಿಕೆಯನ್ನು ಬಿಡುತ್ತಾ ನಂಬಿಕೆಯಿಂದ ಜೀವನವನ್ನು ಸಾಗಿಸಲು ಹೊರಡಬೇಕು. ಅದರಲ್ಲಿ ಈ ದಿನದಲ್ಲಿ ಪಾಡ್ಯ ತಿಥಿ ಆದರೂ 2 ನಕ್ಷತ್ರಗಳು ಹಸ್ತ ಚಿತ್ತ 2 ನಕ್ಷತ್ರಗಳನ್ನು ಹೊಂದಿದೆ ಈ ದಿನ. ಯೋಗಗಳಲ್ಲಿ ಬ್ರಹ್ಮ ಮತ್ತು ಇಂದ್ರ 2 ಯೋಗಗಳನ್ನು ಹೊಂದಿದೆ. ಕರ್ಣದಲ್ಲಿ ನಾಗವ, ಕಿಸ್ತುಮ್ನ, ಭವ 3 ಕರ್ಣಗಳನ್ನು ಹೊಂದಿದೆ. ಹಾಗೆ ನಮ್ಮ ಕ್ಯಾಲೆಂಡರಿನ ಪ್ರಕಾರ ಗುರುವಾರ 3ನೇ ತಾರೀಕು 10ನೇ ತಿಂಗಳು 2024ನೇ ಇಸ್ವಿ. ಈ ದಿನ ಶರನ್ನವರಾತ್ರಿಯ ಮೊದಲನೇ ದಿನ.
ನಮ್ಮ ಧರ್ಮದಲ್ಲಿ ಚಾತುರ್ಮಾಸ ಅಂತ ಹೇಳ್ತೇವೆ. ಚಾತುರ್ಮಾಸ ಅಂತ ಹೇಳಿದಾಗ ಆಷಾಢ ಹುಣ್ಣಿಮೆಯಿಂದ ಕಾರ್ತಿಕ ಹುಣ್ಣಿಮೆವರೆಗೂ ನವರಾತ್ರಿಗಳಾಗಬಹುದು, ಪಿತೃಪಕ್ಷಗಳಾಗಬಹುದು, ಎಷ್ಟೋ ತರಹದ ಹಬ್ಬಗಳನ್ನು ನಾವು ಆಚರಿಸ್ತೇವೆ. ಆದರೆ ಅವೆಲ್ಲ ಹಬ್ಬವಲ್ಲ, ವ್ರತಗಳು. ಒಬ್ಬೊಬ್ಬರ ಆಶೀರ್ವಾದಕ್ಕೆ ಮಾಡುವಂತಹ ಏನು ನಮಗೆ ಪ್ರಾರಂಭವಾದಾಗಲಿಂದ ಯುಗಾದಿ ನಾವು ಹಬ್ಬ ಅಂತ ಆಚರಿಸ್ತೇವೆ, ಆದರೆ ಅದು ಒಂದು ವ್ರತ. ಹಾಗೆ ಪಿತೃಪಕ್ಷವನ್ನು ಆಚರಿಸುತ್ತೇವೆ, ಅದು ಒಂದು ವ್ರತ. ಹಾಗೆ ಶರನ್ನವರಾತ್ರಿಗಳನ್ನು ಆಚರಿಸುತ್ತೇವೆ, ಅದು ಒಂದು ವ್ರತ. ಹೀಗೆ ಮುಂದೆ ಕಾರ್ತಿಕ ಮಾಸವನ್ನು ಆಚರಿಸುತ್ತೇವೆ, ದೀಪಾವಳಿ, ಬಲಿಚಕ್ರವರ್ತಿಯನ್ನು ಆಚರಿಸ್ತೇವೆ. ಇವೆಲ್ಲವೂ ಒಂದು ವ್ರತವಾಗಿ ಚಾತುರ್ಮಾಸದ ಪೂಜೆಯನ್ನು ಒಳಗೊಂಡಿವೆ. ಅದಕ್ಕೋಸ್ಕರವಾಗಿ ಹಿರಿಯರು ಚಾತುರ್ಮಾಸವೆಂದು ಇದನ್ನು ಆಚರಿಸುತ್ತಾರೆ. ಅದರಲ್ಲಿ ಆಧ್ಯಾತ್ಮ ಚಿಂತಕರು, ಮಠಾಧಿಪತಿಗಳು ಬಿಡದೇ ಇದನ್ನು ಆಚರಿಸುತ್ತಾರೆ. ನೀವೆಲ್ಲರೂ ಸೇರಿ ನಮ್ಮ ಕೈಲಾದಷ್ಟು ಮಾತ್ರ ಆ ದೇವಿ ಕೃಪೆಗೆ ಪಾತ್ರರಾಗುವುದರಲ್ಲಿ ತಪ್ಪೇನೂ ಇಲ್ಲ. ನೋಡಿ, ಎಲ್ಲವೂ ವಿಜ್ಞಾನದಿಂದಲೇ ನಡೆಯುತ್ತೆ ಅನ್ನುಕೊಳ್ಳುವುದು ನಮ್ಮ ಒಂದು ಮುಟ್ಟಾಳತನ ಅಂದುಕೊಳ್ತೇನೆ. ಕಾರಣವೇನೆಂದರೆ ಜ್ಞಾನವಿಲ್ಲದೆ ವಿಜ್ಞಾನವಿಲ್ಲ, ವಿಜ್ಞಾನವಿಲ್ಲದೆ ಜ್ಞಾನವೂ ಇಲ್ಲ. ಜ್ಞಾನವನ್ನು ವಿಕಲ್ಪ ರೀತಿಯಲ್ಲಿ ಪ್ರಯೋಗ ಮಾಡಿ ಹರಗಿಸಿಕೊಂಡು ಅರಿವು ಮಾಡಿಕೊಂಡು ತಿಳಿದುಕೊಂಡಂಥದ್ದೇ ವಿಜ್ಞಾನ. ಆ ವಿಷಯದಲ್ಲಿ ತೆಗೆದುಕೊಂಡಾಗ ಶರನ್ನವರಾತ್ರಿಯ ಮೊದಲನೇ ದಿನವಾದ ಈ ದಿನ ಶೈಲಪುತ್ರಿಯ ಹೆಸರಿನಲ್ಲಿ ಅಮ್ಮನ ಆರಾಧನೆ. ನಾನು ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ. ಶೈಲಪುತ್ರಿಯ ಪೂರ್ವಜನ್ಮ ದಾಕ್ಷಾಯಿಣಿ. ದಾಕ್ಷಾಯಿಣಿ ಕತೆ ಎಲ್ಲರಿಗೂ ಗೊತ್ತಿರುವ ವಿಷಯ. ಇನ್ನು ಆ ದಾಕ್ಷಾಯಿಣಿ ಏನು ಯಜ್ಞದ ಕುಂಡವನ್ನು ಹಾರಿ ಅರ್ಧ ಬೆಂದು ಹೋಗಿರುತ್ತಾಳೆ. ಆಗ ಶಿವನು ಅವಳನ್ನು ಹೊತ್ತು ಕೈಲಾಸಕ್ಕೆ ಹೊರಡುತ್ತಾನೆ. ಕೈಲಾಸಕ್ಕೆ ಹೊರಡುವಾಗ ಆ ದಾಕ್ಷಾಯಿಣಿ ದೇಹವು, ಅಂದರೆ ಜಗನ್ಮಾತೆಯ ದೇಹವು 52 ತುಂಡುಗಳಾಗಿ ಹಲ್ಲಲ್ಲಿ ಬಿದ್ದಿದೆ. ಒಂದೊಂದು ತುಂಡು ಬಿದ್ದ ಕ್ಷೇತ್ರವು ಒಂದೊಂದು ಶಕ್ತಿ ಪೀಠಗಳಾಗಿದೆ. ಈ 52 ಪೀಠಗಳು ನಮ್ಮ ಭಾರತದಲ್ಲಿಯೇ ಇದೆ. 52 ಪೀಠಗಳ ದರ್ಶನ ಮಾಡಿದರೆ ಸಾಕು, ಮೋಕ್ಷ ತಪ್ಪದು. ಸಿದ್ಧವಾಗಿರ್ತಾರೆ ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ. ಇದುವರೆಗೂ ಯಾರೂ 52 ಪೀಠಗಳನ್ನು ದರ್ಶನ ಮಾಡಿದವರು ಇಲ್ಲ ಅಂದುಕೊಳ್ತೇನೆ. ಇದ್ದರೂ ಇರಬಹುದು. ಇನ್ನು ಏನು ಶೈಲಪುತ್ರಿ ಹೇಗಪ್ಪ ಅಂತಂದರೆ, ದಾಕ್ಷಾಯಿಣಿಯಾದ 52 ತುಂಡಾಗಿ ಮತ್ತೆ ಅವಳು ಪರ್ವತರಾಜನ ಮಗಳಾಗಿ ಶೈಲಪುತ್ರಿ ಆಗುತ್ತಾಳೆ. ಪರ್ವತರಾಜನ ಮಗಳಾಗಿ 16 ವರ್ಷ ಕಠೋರ ತಪಸ್ಸನ್ನು ಆಚರಿಸಿ ಮತ್ತೆ ಶಿವನನ್ನು ಕಲ್ಯಾಣವಾಗುತ್ತಾಳೆ. ಇದರ ಹಿಂದೆ ಕತೆ ತುಂಬ ಇದೆ, ಮುಂದೊಂದು ದಿನ ತಿಳ್ಕೊಳ್ಳೋಣ. ಆದರೆ ಈ ದಿನ ಶೈಲಪುತ್ರಿ ಆರಾಧನೆ, ಇವಳ ವರ್ಣನೆ ಅಂತ ಹೇಳ್ತೇವೆ. ವೃಷಭವಾಹನಳು, ಶ್ವೇತವರ್ಣಳು, ಪರ್ವತರಾಜನ ಮಗಳು ಹಾಗೂ ಆಧ್ಯಾತ್ಮ ಪ್ರಿಯಕರಳು, ತ್ರಿಶೂಲ ಮತ್ತು ಕಮಲಧಾರಿಣಿ. ಹೀಗೆ ಇವಳನ್ನು ಅಲಂಕರಿಸುತ್ತಾ ವಿಶೇಷವಾದ ಮಂತ್ರವನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿ ತಿಳಿಸುತ್ತೇನೆ. ಬರೆದಿಟ್ಟುಕೊಳ್ಳುವವರು ಒಂದು ಪುಸ್ತಕ ಮತ್ತು ಪೆನ್ನನ್ನು ತೆಗೆದಿಟ್ಟುಕೊಂಡು ಬರೆದುಕೊಂಡು, ಕನಿಷ್ಠ ಪಕ್ಷ ಈ ದಿನ ಸಾಧ್ಯವಾಗಲಿಲ್ಲಂದರೂ ಯಾವುದಾದರೂ ಸಾಧನೆ ಕಾರ್ಯಕ್ರಮಕ್ಕೆ ಹೊರಡುವಾಗ ಶೈಲಪುತ್ರಿಯನ್ನು, ಅದರಲ್ಲೂ ಆಧ್ಯಾತ್ಮ ಚಿಂತಕರು, ನೀವು ಆಧ್ಯಾತ್ಮದ ಚಿಂತನೆಯನ್ನು ಅಥವಾ ತಪ ಮನ ಧನಗಳನ್ನು ಮಾಡುವಾಗ ತಾವು ಶೈಲಪುತ್ರಿಯನ್ನು ನೆನೆಸಿದ್ದೇ ಆದರೆ ಯಶಸ್ಸು ಖಂಡಿತ. ನಿಮಗೆ ಶೈಲಪುತ್ರಿಯ ಸಣ್ಣ ಕಥೆಯನ್ನು ಹೇಳಿದ್ದೇನೆ. ಇವಳನ್ನು ಮೆಚ್ಚಿಸುವುದು ಯಾಗಪ್ಪ? ಆ ಮೆಚ್ಚಿಸುವ ಶ್ಲೋಕ ಹಾಗೂ ಅವಳನ್ನು ಆರಾಧನೆ ಮಾಡುವ ರೀತಿ. ನಾವು ಅಮ್ಮನಿಗೆ ಶ್ವೇತವರ್ಣದ ಅಲಂಕಾರ ಜೊತೆಗೆ ಕಡಲೆಕಾಳಿನ ಅಲಂಕಾರವನ್ನು ಮಾಡಿದ್ದೇವೆ. ಯಾತಕ್ಕೋಸ್ಕರ? ಶೈಲಪುತ್ರಿ ಶೈಲವರ್ಣವಾದರೆ
ಈ ದಿನ ಗುರುವಿನ ದಿನ. ಗುರುವಿಗೆ ಮೆಚ್ಚುಗೆ ಆಗುವಂತಹ ಧಾನ್ಯ ಕಡಲೆಕಾಳು. ಆದ ಕಾರಣ ಕಡಲೆಕಾಳಿನ ಜೊತೆಗೆ ಶ್ವೇತವರ್ಣದ ಅಲಂಕಾರ, ಅವಳಿಗೆ ಪ್ರಿಯವಾದಂತಹ ಶ್ವೇತವರ್ಣ ಅಂದರೆ ಮಲ್ಲಿಗೆಯ ಹೂವು, ಜೊತೆಗೆ ಹಳದಿ ಬಣ್ಣದ ಪ್ರಿಯಕರಳು ಅಂತ ಹೇಳ್ತಾರೆ. ಆ ಹಳದಿ ಬಣ್ಣದ ಸಾಮಂತಿಗೆ ಹೂವದ ಅರ್ಚನೆ, ಜೊತೆಗೆ ಏನು ದಕ್ಷಿಣ 28 ಜನ ಪುತ್ರಿಯರು 27 ಜನ ಚಂದ್ರನಿಗೆ ಕೊಟ್ಟು ಲಗ್ನ ಮಾಡಿರ್ತಾರೆ. ಆದರೆ 28ನೇವಳೆ ದಾಕ್ಷಾಯಿಣಿ ಶೈಲಪುತ್ರಿಯ ಆರಾಧನೆ ಅಂತ ಹೇಳ್ತೀವಿ ನಾವು. ಏಕಾಂಗ್ರತೆಯಲ್ಲಿ ಶೈಲಪುತ್ರಿ ಇರುತ್ತ, ಅವಳು ಜಗನ್ಮಾತೆ. ಅವಳ ಆರಾಧನೆಯಲ್ಲಿ ವೃಷಭವಾಹನಳಾಗಿರುತ್ತಾಳೆ, ತ್ರಿಶೂಲ ಮತ್ತು ಕಮಲಧಾರಣಿಯಾಗಿರುತ್ತಾಳೆ, ಜೊತೆಗೆ ಶ್ವೇತವರ್ಣವನ್ನು ಹೊಂದಿರುತ್ತಾಳೆ. ಶ್ವೇತವರ್ಣವನ್ನು ಹೊಂದಿರುವಂತೆ ಅವಳು ತುಂಬ ಇಷ್ಟಪಟ್ಟು ತಿನ್ನುವ ನೈವೇದ್ಯ ಕ್ಷೀರದಲ್ಲಿ ಮಾಡಿದ ಯಾವುದೇ ಪದಾರ್ಥವಾಗಬಹುದು. ಅದನ್ನು ನಮ್ಮ ಕೈಲಾದಷ್ಟು ಮಾತ್ರ ಮಾಡಿಟ್ಟಿದ್ದೇವೆ. ಜೊತೆಗೆ ನನ್ನ ಅಮ್ಮ ಜಗನ್ಮಾತೆ ಮೂಕಾಂಬಿಕೆಗೆ ಸದಾ ನಾವು ಶುಕ್ರವಾರ, ಮಂಗಳವಾರ, ಭಾನುವಾರಗಳಂದು ಯಥಾಶಕ್ತಿ ಪೂಜೆ ಮಾಡಿ ನೈವೇದ್ಯ ಉಣಿಸುತ್ತಿದ್ದೇವೆ. ಈ ದಿನದಲ್ಲಿ ಪ್ರತಿಯೊಬ್ಬರೂ ಅಮ್ಮನ ಆರಾಧನೆ ಮಾಡ್ತೀರಾ. ಅದರ ಜೊತೆಯಲ್ಲಿ ನವಶಕ್ತಿಗಳ ಆರಾಧನೆ ಅಂತ ಹೇಳ್ತೀವಿ. ನವಶಕ್ತಿಗಳಿಗೆ ನವಗ್ರಹಗಳ ಶಕ್ತಿ ಅಂದರೆ ಒಂದೊಂದು ಗ್ರಹಗಳ ಹಿಂದೆ ಒಂದೊಂದು ಶಕ್ತಿ ಪೂರ್ಣವಾಗಿದೆ. ಅದಕ್ಕೋಸ್ಕರವಾಗಿ ನವಗ್ರಹಗಳ ಆರಾಧನೆ ಕೂಡ ಇಟ್ಟಿದ್ದೇವೆ, ಆರಾಧನೆ ಮಾಡ್ತೇವೆ. ಜೊತೆಗೆ ನೀವು ದಿನನಿತ್ಯ ಮಾಡುವ ಪೂಜೆಯನ್ನು ಮರೆಯಬಾರದು, ಅದನ್ನು ಮಾಡಬೇಕು. ಕುಲದೈವರ ಆರಾಧನೆಯನ್ನು ಕೂಡ ಮರೆಯಬಾರದು, ಅದನ್ನು ಮಾಡಬೇಕು. ಅದನ್ನು ಮಾಡುವುದರ ಜೊತೆ ಶೈಲಪುತ್ರಿಯನ್ನು ಆರಾಧನೆ ಮಾಡಿದ್ದೇ ಆದರೆ ಆಧ್ಯಾತ್ಮ ಚಿಂತಕರಿಗಂತೂ ಸಾಧನೆಯ ಪರಮೋಚ್ಚ ಸ್ಥಿತಿಗೆ ತಲುಪಬಹುದು. ಹಾಗೆ ದಾರಿದ್ರ್ಯ, ದುಃಖ ದಹನಾಯ ನಮಃ ಅಂತ ಹೇಳ್ತೇವೆ. ಅಂದರೆ ಶೈಲಪುತ್ರಿಯ ಶ್ಲೋಕವನ್ನು ಹೇಳುತ್ತಾ ಕೊನೆಯಲ್ಲಿ ನಮ್ಮ ದಾರಿದ್ರ್ಯ ದಹನಾಯ, ದುಃಖ ದಹನಾಯ ದೇವಿ ನಮಾಮ್ಯಹಂ ನಮೋ ನಮಃ ಅಂತ ಹೇಳುವುದರಲ್ಲಿ ತುಂಬ ಯಥೇಚ್ಛವಾದ ಫಲವನ್ನು ಪಡೆಯಬಹುದು ಅಂತ ಹೇಳ್ತೇನೆ. ಇನ್ನು ಮುಖ್ಯವಾದ ಒಂದು ಶ್ಲೋಕ, ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಥಕೃತ ಶೇಖರಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರಿ ಯಶಸ್ವಿನಿ. ಇಷ್ಟು ಹೇಳೋಕ್ಕಾಗಿಲ್ಲ, ಚಿಂತೆ ಮಾಡಬೇಡಿ. ದೈವ ನಾಮಸ್ಮರಣೆ ಮುಂದೆ ಯಾವುದೂ ಇಲ್ಲ ಅಂತ ಹಿಂದಿನ ಕಾಲದಿಂದ ಹೇಳಿ ಬಂದಿದ್ದಾರೆ. ಓಂ ನಮೋ ಭಗವತೆ ಶೈಲಪುತ್ರಿಯೇ ನಮಃ. ಓಂ ನಮೋ ಭಗವತೆ ಶೈಲಪುತ್ರಿಯೇ ನಮಃ. ಓಂ ನಮೋ ಭಗವತೆ ಶೈಲಪುತ್ರಿಯೇ ನಮಃ. ಶರನ್ನವರಾತ್ರಿಗಳಲ್ಲಿ ಮೊದಲನೇ ದಿನವಾದ ಎಲ್ಲ ದೇವಸ್ಥಾನಗಳಲ್ಲಿ, ಕೆಲವರು ಮನೆಯಲ್ಲೂ ಕೂಡ ಮೊದಲನೇ ದಿನವನ್ನು ಆಚರಿಸುತ್ತಿದ್ದೀರಾ. ಆದರೆ ಯಾರು ಎಷ್ಟು ಮಾತ್ರ 12 PM ಅಂತ ಹೇಳ್ತೀವಿ, ಅಂದರೆ ಮಧ್ಯರಾತ್ರಿಯಲ್ಲಿ ಆ ಜಗನ್ಮಾತೆಯ ಆರಾಧನೆ ಮಾಡುತ್ತಿದ್ದೀರಾ ಯೋಚನೆ ಮಾಡಿ. ಯಾಕಂದರೆ ಇದನ್ನು ಶರನ್ನವರಾತ್ರಿಗಳು ಅಂತ ಹೇಳ್ತೇವೆ, ಯಾವುದಕ್ಕೂ ಬೆಳಕು ಅಂತ ಹೇಳಿಲ್ಲ. ಇದರಲ್ಲಿ ಜಾಸ್ತಿ ಚಂದ್ರನಿಗೆ ಸಂಬಂಧಪಟ್ಟಂಥ ವಿಷಯಗಳಿವೆ, ಅದರಲ್ಲೂ ಜಗನ್ಮಾತೆಯ ವಿಷಯಗಳು. ಆ ನವರಾತ್ರಿಗಳಾದಾಗ ನಾವು ರಾತ್ರಿ ಆರಾಧನೆ ಮಾಡಿದ್ದೀರಾ, ಬೆಳಿಗ್ಗೆ ಆರಾಧನೆ ಮಾಡಿಬಿಟ್ಟು ಸುಮ್ಮನೆ ರಾತ್ರಿ ಹೋಗಿ ಮಲಗೋದ್ರಿಂದ ಎಷ್ಟು ಮಾತ್ರ ಸರಿ ಅನ್ನುವುದನ್ನು ಯೋಚನೆ ಮಾಡಿ. ವಿಧಿ ಇಲ್ಲ, ಕೆಲಸಕ್ಕೆ ಹೋಗ್ತೇವೆ, ಬೆಳಿಗ್ಗೆ ಪ್ರೇಯರ್ ಮಾಡ್ತೇವೆ, ರಾತ್ರಿ ಮಲಗ್ತೇವೆ, ಸಂತೋಷ. ಆದರೂ ಮಧ್ಯರಾತ್ರಿಯಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಜಗನ್ಮಾತೆಯ ದರ್ಶನ ಅಂತ ಹೇಳ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ 2ನೇ ದಿನ ಆರಂಭವಾಗಿರುತ್ತೆ. ಆದರೆ ಮಧ್ಯರಾತ್ರಿಯಲ್ಲಿ ಮೊದಲನೇ ದಿನ ದೇವಿ ನಮ್ಮನ್ನು ಆಧರಿಸುತ್ತಳು, ಕಾಯ್ತಾ ಇರ್ತಾಳೆ. ಅದಕ್ಕೋಸ್ಕರವಾಗಿ ಓಂ ನಮೋ ಭಗವತೆ ಶೈಲಪುತ್ರಿಯೇ ನಮಃ ಅಂತ ಈ ದಿನ
12 ಗಂಟೆ ಮಧ್ಯರಾತ್ರಿಯಲ್ಲಿ ನಿಮ್ಮ ವಾಕ್ಚಾತುರ್ಯತೆಯಲ್ಲಿ ನಿಮ್ಮ ಕೈಲದ್ದು ಆದಷ್ಟು ಮಾತ್ರ ಜಪಿಸಿ. 1008 ಯಾರು ಜಪಿಸುತ್ತಾರೋ ಅವರಿಗೆ ಸಾಧನೆಯತ್ತ ಕರೆದೊಯ್ಯುವುದು ಖಂಡಿತ ಅಂತ ಹೇಳ್ತೇನೆ. ಅಂದರೆ ಈ ದಿನ ಮಧ್ಯರಾತ್ರಿ ದುರ್ಗಿ ಪೂಜೆ ಮಾಡೋಕ್ಕಾಗಿಲ್ಲ, ನೈವೇದ್ಯ ಇಡೋಕ್ಕಾಗಿಲ್ಲ, ನನ್ನ ಕೈಯಲ್ಲಿ ಏನೂ ಶಕ್ತಿ ಇಲ್ಲ, ಚಿಂತೆ ಇಲ್ಲ, ಸ್ನಾನ ಮಾಡಿ ಶ್ವೇತವರ್ಣದ ಬಟ್ಟೆಯನ್ನುಟ್ಟು ಜಗನ್ಮಾತೆ ಅಂತ ಹೇಳಿ ಈಶಾನ್ಯ ಮುಖವಾಗಿ ಕುಳಿತುಕೊಂಡು ಕೆಳಗಡೆ ಒಂದು ಶ್ವೇತವರ್ಣದ ಬಟ್ಟೆ ಹಾಕ್ಕೊಂಡು ಕುಳಿತುಕೊಂಡು ಜೊತೆಗೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಲಿನಲ್ಲಿ ಮಾಡಿದ ಪದಾರ್ಥವನ್ನು ಜೊತೆಯಲ್ಲಿಟ್ಟುಕೊಂಡು ನನ್ನ ಕೈಲಾಗುವುದು ಇಷ್ಟೇ ತಾಯಿ ಅಂತ ಹೇಳ್ತಾ 1008 ಸಲ ಈಶಾನ್ಯ ಮುಖವಾಗಿ ಜಪ ಮಾಡಿದರೆ ಸಾಕು, ಸಂಪೂರ್ಣವಾದ ಫಲ ದೊರೆಯುತ್ತದೆ. ಯಥಾಶಕ್ತಿರ್ಭವತೆ ಅಂದರೆ ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಆ ಜಗನ್ಮಾತೆಯನ್ನು ಆಧರಿಸಬಹುದು, ಆರಾಧಿಸಬಹುದು, ಪೂಜಿಸಬಹುದು, ಪ್ರೀತಿಸಬಹುದು. ನಿಮ್ಮ ಶಕ್ತಿಗೆ ಅನುಗುಣವಾಗಿ. ಇದಕ್ಕೋಸ್ಕರವಾಗಿ ಸಾಲ ಮಾಡಿ, ಅದು ಮಾಡಿ, ಇದು ಮಾಡಿ, ನಾನು ಮಾಡಲೇಬೇಕು ಅಂತ ಮಾಡಿ ಕೊನೆಗೆ ಅಮ್ಮನ ಪೂಜೆ ಮಾಡಿದರೆ ಸಾಲ ಆಯಿತು ಅಂತೇಳಿ ದೇವರನ್ನು ಬೈಯುವುದು ಬೇಡ. ದೇವರು ನಮಗೇನನ್ನೂ ಕೇಳಲು ಹೇಳಿಲ್ಲ, ಹಾಗೆ ಕೊಡ್ತೀನಿ ಅಂತ ಕೂಡ ಹೇಳಿಲ್ಲ, ಹಾಗೆ ಕೊಡಿ ಅಂತ ಕೂಡ ಏನನ್ನೂ ಕೇಳಿಲ್ಲ. ಹರಕೆ ಕಟ್ಟುವರು ನಾವೇ, ಪೂಜೆ ಮಾಡುವವರು ನಾವೇ, ಹರಕೆ ತೀರಿಸುವವರು ನಾವೇ, ಎಲ್ಲವನ್ನೂ ಕೊಡು ಎಂದು ಬೇಡುವವರು ನಾವೇ. ಅದಕ್ಕೋಸ್ಕರವಾಗಿ ತಮ್ಮ ಯಥಾಶಕ್ತಿ ಆರಾಧನೆ ಮಾಡಿ ಈ ದಿನ ಮೊದಲನೇ ದಿನ ಆ ಶೈಲಪುತ್ರಿಯ ಆಶೀರ್ವಾದಕ್ಕೆ ಸರ್ವರು ಭಾಗಿಯಾಗಿ ಅಂತ ಹೇಳುತ್ತಾ ನಮ್ಮ ಈ ಸಣ್ಣ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಜೊತೆಗೆ ನಮ್ಮ ಮೀಡಿಯಾ ನೆಟ್ವರ್ಕ್ ಚಾನಲ್ನ ವತಿಯಿಂದ ಎಲ್ಲರೂ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಮುಂದೆ ಈ ನವರಾತ್ರಿಗಳ ವಿಷಯ ಸರಳವಾಗಿ ಆ ದೇವಿಗಳನ್ನು ನೀವು ಒಲಿಸ್ಕೊಂಡು ನಿಮ್ಮ ಜೀವನವನ್ನು ಗೆಲ್ಲುವುದು ಹೇಗೆ ಅನ್ನುವ ವಿಷಯವನ್ನು ತಿಳ್ಕೊಳ್ಬೋದು. ಹಾಗೆ ಮುಂದಿನ ದಿನಗಳಲ್ಲಿ ಜ್ಞಾನ ವಿಜ್ಞಾನಗಳ ಬಗ್ಗೆ ಅರಿತು ನಿಮ್ಮ ಜೀವನವನ್ನು ಹೇಗೆ ಅದರಲ್ಲಿ ಮಿಂಗಲ್ ಮಾಡಿಕೊಂಡು ಬೆಳೀತಾ ಹೋಗ್ಬೋದು ಅನ್ನೋ ವಿಷಯವನ್ನು ಇದರಲ್ಲಿ ಖಡಾಖಂಡಿತವಾಗಿ ತಿಳಿಸ್ತೇವೆ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇದುವರೆಗೂ, ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಿಮಗೆ ತುಂಬ ಜೀವನಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸರ್ವಜನೋ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು.